ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ಒನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 30. ಇವತ್ತು ಜಾಸ್ತಿ ಸ್ಟ್ರೈನ್ ಇತ್ತು, ಅದಕ್ಕೆ ಬೆಳಿಗ್ಗೆ ಎದ್ದಿದ್ದೇ 6:30 ಆಗಿತ್ತು. ಮಡಿಕೆಯಲ್ಲಿ ನೀರಿಟ್ಟಿರ್ತೀವಿ, ಆದಷ್ಟು ಬಿಸಿ ನೀರು ಕುಡಿಯೋಕ್ಕಾಗಲಿಲ್ಲ ಅಂದರೆ ಮಣ್ಣಿನ ಪಾತ್ರೆಯಲ್ಲಿರೋ ನೀರಲ್ಲೇ ಕುಡಿಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದು ತಂಪು ಮಾಡುತ್ತೆ ದೇಹನ. ಅದಾದಮೇಲೆ ನಮ್ಮ ಬೇರೆ ಕೆಲಸ ಮಾಡ್ಕೊಂಡು ಇವತ್ತೊಂದು ಹೊಸ ರೊಟೀನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಐ ವಾಶ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನಾನು ಮುಂಚೆ ಮಾಡ್ತಾಯಿದ್ದೆ ಇದನ್ನು, ಈ ನಡುವೆ ಬ್ಯುಸಿ ಇದ್ದು ಮಾಡ್ಕೊಳ್ತಾ ಇಲ್ಲ. ಐಸ್ ಸ್ಟ್ರೈನು ಜಾಸ್ತಿ ಆಯಿತು. ಅದಾದಮೇಲೆ ಮತ್ತೆ ಬ್ರಷ್ ಮಾಡಿಕೊಂಡು ಮತ್ತೆ ಲೈಟಾಗಿ ವಾರ್ಮಪ್ಪು ಸ್ಟ್ರೆಚಸ್ ಮಾಡ್ಕೊಂಡ್ವಿ. ಮತ್ತು ಲೈಟಾಗಿ ಧ್ಯಾನ ನಮ್ಮನ್ನು ಕಾಮಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಇವತ್ತು ಹೊರಗಡೆ ಹೋಗಿ ಊಟ ತೊಗೊಂಡು ಬಂದರು ಅಜ್ಜಿಯವ್ರ ಹತ್ರ. ಅದಾದಮೇಲೆ ಕಸ್ಟಮರ್ದೊಂದು ಆರ್ಡರ್ ಕ್ಯಾನ್ಸಲ್ ಆಗಿತ್ತು. ಡೆಲಿವರಿ ಬಾಯ್ ಯಾರು ಅಸೈನ್ ಆಗಿಲ್ಲ, ಎಷ್ಟೊತ್ತಾದರೂ ಅಂತ ಅವ್ರು ಕ್ಯಾನ್ಸಲ್ ಮಾಡಿದರು. ನಮಗೆ ಬೇರೆ ದಾರಿ ಇಲ್ಲ, ಲಾಸ್ ಆದರೂ ಸರಿ ನಾವೇ ಕುಡಿಬೇಕು, ಇನ್ನೇನು ಮಾಡೋದು ಅಂತ ಅದನ್ನೇ ಕುಡಿದ್ವಿ ಮಧ್ಯಾಹ್ನ. ಮತ್ತು ತಾಟಿನಿಂಗು ಈ ಸೀಸನಲ್ಲಿ ತುಂಬ ಖುಷಿಯಾಗಿ ತೃಪ್ತಿಯಾಗಿ ತಿಂದುಬಿಡ್ಬೋದು. ಅದಕ್ಕೆ ಅಂತಲೇ ಹೋಗಿ ತೊಗೊಂಡು ಬಂದರು ಹೋಲ್ಸೇಲಾಗಿ. ತೊಗೊಂಡು ಬಂದು ಅದನ್ನೇ ಮಧ್ಯಾಹ್ನ ತಿಂದ್ವಿ. ಒಂದಷ್ಟು ಬಿಡಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡ್ವಿ. ಮತ್ತು ಸಂಜೆಗೆ ಸ್ನ್ಯಾಕ್ ಆಗಿ ಉಪ್ಪುಕಡಲೆ ತಿಂದ್ವಿ. ಉಪ್ಪುಕಡಲೆ ಹೈ ಪ್ರೋಟೀನ್ ಸ್ನ್ಯಾಕು. ಒಂದು ಬಟ್ಲಷ್ಟು ತಿಂದರೆ ನಿಯರ್ಲಿ 32 ಗ್ರಾಮ್ಸ್ ಪ್ರೋಟೀನ್ ಅನ್ನೋದು ಸೇರುತ್ತೆ ಬಾಡಿಗೆ ಅಂತ ಹೇಳ್ತಾರೆ. ಆದಮೇಲೆ ನಮ್ಮ ಬಾಸು ಇವತ್ತು ಕ್ಲೀನಿಂಗ್ ಡೇ ಅನ್ನೋಂಗೆ ಅವರೇ ಎಲ್ಲ ಕ್ಲೀನ್ ಮಾಡಿದ್ರು, ಶೋಕೇಸು ಎಲ್ಲನೂ. ಒಂದೊಂದು ಸಾರಿ ಡಬಲ್ ಕೆಲಸ ಕೊಡ್ತಾನೆ, ಒಂದೊಂದು ಸಾರಿ ಕೆಲಸ ಈಸಿ ಮಾಡ್ತಾನೆ. ಮತ್ತು ಸಂಜೆಗೆ ಪಿಜ್ಜಾ ಬೇಕು ಅಂತ ಹೇಳ್ದ. ಅದಕ್ಕೆ ಎಲ್ಲ ಐಟಮ್ಸು ಇತ್ತು ಮನೆಯಲ್ಲೇ. ಬೇಸ್ ಮಾತ್ರ ಹೋಲ್ ವೀಟ್ ಬೇಸ್ ತೊಗೊಂಡು ಬಂದು ಅದರಲ್ಲೇ ಮಾಡ್ಕೊಂಡು ತಿಂದ್ವಿ. ಅದೇ ನಮ್ಮ ಇವತ್ತಿನ ಡಿನ್ನರು. ಬೇಗ ತಿಂದ್ಬಿಟ್ವಿ. ಅದಾದಮೇಲೆ ಲೈಟಾಗಿರಲಿ ಅಂತ ಹೇಳಿ ಗ್ರೀನ್ ಟೀ ಕುಡಿದ್ವಿ. ನಮ್ಮ ಯಜಮಾನ್ರು ಕುಡಿದ್ರು, ಬಟ್ ಲೇಟಾಗಿ ಕುಡಿದ್ರು. ಅದಾದಮೇಲೆ ಒಂದು 9:30 ನಿದ್ದೆ ಮಾಡಿಬಿಟ್ವಿ. ಹೀಗಿತ್ತು ನಮ್ಮ ಆರಾಮಾಗಿರೋ 30ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಂ ಬೈ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.